ಮಾಯಾವಾದಿ ಮಾಯಾ ಜಯ ಜಯ ವೈಷ್ಣವ ಇದವಗೆ ವೃಷ್ಟಿಯ ಗೈವ ಪ್ರಸನ್ನರಿಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ ಜಯ ಜಯ ವರ ಕರ್ನಾಟಕ ಪತಿಗೆ ಜಯ ಸಿಂಹಾಸನ ವೇರಿದಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯತೀಂದ್ರರಿಗೆ 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 ರಾಜಾದಿರಾಜ ಸಂಪೂಜ್ಯ ಸರ್ವವೈಷ್ಣವ ಶೇಖರ ಗಜಗಕ್ವರ ಕರ್ನಾಟಕ ಸಿಂಹಾಸನದ ಪ್ರಭೋ ಪರಾಗ್ ಸ್ವಾಮಿ ಪರಾಗ್ ಪರಾಗ್ ಬಹುಪರಾಗ್. ಎಲ್ಲರೂ ಕೂಡ ಶಾಂತರಾಗಿ ಆಸೀನರಾಗಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೂಡ ಸವಿನಯ ಪ್ರಾರ್ಥನೆ. ಈ ಕಾರ್ಯಕ್ರಮದ ಆರಂಭವನ್ನು ಮಾಡುವಾಗ ಯಾವ ಮಾತಿನಿಂದ ಆರಂಭ ಮಾಡಬಹುದು ಅಂತ ವಿಚಾರ ಮಾಡಿದ್ರೆ ಇದೊಂದೇ ಸರಿಯಾಗಿರುವಂತಹ ಮಾತು ಅಂತ ಅನಿಸುತ್ತೆ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ. ಯಾಕೆ ಅಂದರೆ ಎಲ್ಲ ವೈಷ್ಣವ ಸಮುದಾಯದ ದೊಡ್ಡ ಪುಣ್ಯವು ಫಲಿಸಿದೆ ಅಂತ ನಾವು ಭಾವಿಸಬಹುದು. 4 ಪರಂಪರೆಯ ಯತಿಗಳು ಇವತ್ತು ಇಲ್ಲಿ ಆಸೀನರಾಗಿ ನಮ್ಮೆಲ್ಲರನ್ನೂ ಕೂಡ ಹರಿಸ್ತಾ ಇದ್ದಾರೆ. ಇದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ನಮ್ಗೆ ಯಾರಿಗೂ ಇಲ್ಲ ಅಂತಲೇ ಹೇಳಬಹುದು. ಇವತ್ತು ವೇದಿಕೆಯಲ್ಲಿ ಯಾರ್ಯಾರ ಸನ್ನಿಧಾನ ಇದೆ ಅಂತ ಹೇಳಿದ್ರೆ ನೀವು 4 ಜನ ಯತಿಗಳಿದ್ದಾರೆ, ಅಲ್ಲಿ ವ್ಯಾಸರಾಜರು ಸಿಂಹಾಸನದಲ್ಲಿ ಆಸೀನರಾಗಿದ್ದಾರೆ ಅಂತ ಹೇಳಬಹುದು. ಜೊತೆಗೆ ಇನ್ನೊಬ್ಬರು ಅದೃಶ್ಯರಾಗಿ ಇಲ್ಲಿ ಇದ್ದಾರೆ. ಯಾರು ಅಂತಂದರೆ ಪದ್ಮನಾಭ ತೀರ್ಥರು. ಕಾರಣ ಏನು ಅಂತಂದರೆ ಪದ್ಮನಾಭ ತೀರ್ಥರ ಅವರ ವಂಶದ ಎಲ್ಲ ಯತಿಗಳು ಕೂಡ ಇವತ್ತು ಇಲ್ಲಿ ಇದ್ದಾರೆ. ಅದನ್ನು ನೋಡುವಂತಹ ದೊಡ್ಡ ಸೌಭಾಗ್ಯ ನಮ್ಮದು. ಹಾಗಾಗಿ ಅವರೆಲ್ಲ ಪದ್ಮನಾಭ ತೀರ್ಥರು ಕೂಡ ಅದೃಶ್ಯರಾಗಿ ಇಲ್ಲಿ ನಿಂತು ಆನಂದಿಸ್ತಾ ಇದ್ದಾರೆ ಅಂತ ನಾವು ಭಾವಿಸಿದ್ರೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಅದ್ಭುತ ಕಾರ್ಯಕ್ರಮದ ಆರಂಭ ಇವಾಗ ಆಗ್ತಾ ಇದೆ. ಆರಂಭದಲ್ಲಿ ವೇದಘೋಷವನ್ನು ಮಾಡಬೇಕು ಅಂತ ಹೇಳಿ ವ್ಯಾಸತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳನ್ನು ನಾನು ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿತರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೋರಿ ವಿಶ್ರವಂ ಬ್ರಹ್ಮಣಃ ಕೋಶೋऽಸ್ಮಿ ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ ಆವಹಂತೆ ವಿತನ್ವಾನಾ ಕುರ್ವಾಣಾಚಿರಮಾತ್ಮನಃ ವಾಸಾಗುಂಸಿ ಮಮ ಗಾವಶ್ಚ ಅನ್ನಪಾನೇ ಚ ಸರ್ವದಾ ತತೋ ಮೇ ಶ್ರಿಯಮಾವಹ ಸೋಮಶಾಂ ಪಶುಭಿಃ ಸಹ ಸ್ವಾಹಾ. ಹರಿ ಓಂ. ವ್ಯಾಸತೀರ್ಥ ವಿದ್ಯಾಪೀಠದ ಈ ವಿದ್ಯಾರ್ಥಿಗಳು ಏನು ವೇದಘೋಷವನ್ನು ಮಾಡಿದ್ದಾರೆ ಇವರೆಲ್ಲರೂ ಕೂಡ ಪ್ರಸ್ತುತ ಪರಮಪೂಜ್ಯ ಶ್ರೀಪಾದರಲ್ಲಿ ಸುಧಾ ಅಧ್ಯಯನವನ್ನು ಆರಂಭ ಮಾಡಿರುವಂಥವರು. ವ್ಯಾಸತೀರ್ಥ ವಿದ್ಯಾಪೀಠದಿಂದ ಈಗಾಗಲೇ ಒಂದು ಸುಧಾಮಂಗಳ ನೆರವೇರಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದಾದಮೇಲೆ ಇನ್ನೊಂದು ಬ್ಯಾಚಿಗೆ ಪೂಜ್ಯ ಶ್ರೀಪಾದರು ಸುಧಾ ಪಾಠವನ್ನು ನೆರವೇರಿಸಿ ಆಗಿದೆ.
ಅವರೆಲ್ಲರೂ ಕೂಡ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಇದು 3ನೇ ಬ್ಯಾಚಿನ ವಿದ್ಯಾರ್ಥಿಗಳು. ಒಟ್ಟು 5 ವಿದ್ಯಾರ್ಥಿಗಳು ಪೂಜ್ಯ ಶ್ರೀಪಾದರಲ್ಲಿ ಶ್ರೀಮನ್ ನ್ಯಾಯಸುಧಾ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ವ್ಯಾಸತೀರ್ಥ ವಿದ್ಯಾಪೀಠದಲ್ಲಿ ವೇದಾಧ್ಯಯನವನ್ನು ಕೂಡ ಮಾಡದಂಥವರು. ಇನ್ನು ಮುಂದೆ ಬಂದಂತಹ ಎಲ್ಲ ಯತಿವರೇಣ್ಯರನ್ನು, ವಿದ್ವಾಂಸರನ್ನು, ಗಣ್ಯರನ್ನು ಎಲ್ಲರನ್ನೂ ಸ್ವಾಗತಿಸಬೇಕು ಅಂತ ಹೇಳಿ ಶ್ರೀಮಠದ ದಿವಾನರಾಗಿರುವಂತಹ ವಿದ್ವಾನ್ ಬ್ರಹ್ಮಣ್ಯಾಚಾರ್ಯರಲ್ಲಿ ಕೇಳ್ಕೊಳ್ತೇನೆ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮನುಷ್ಯರು ಬಯಸುವಂತಹ 4 ಪುರುಷಾರ್ಥಗಳೇನಿದೆ ಅದಿವತ್ತು ಮೂರ್ತಿಮತ್ತಾಗಿ ನಮ್ಮ ಕಣ್ಮುಂದೆ ಕೂತಿದೆ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯ. ಧರ್ಮಾರ್ಥ ಕಾಮ ಮೋಕ್ಷಗಳೇ 4 ರೂಪದಲ್ಲಿ ಇಲ್ಲಿ ನಮ್ಮ ಕಣ್ಣ ಮುಂದೆ ವಿರಾಜಮಾನರಾಗಿದ್ದಾರೆ. ಪ್ರಸಂಗ ಶ್ರೀ ವ್ಯಾಸರಾಜ ಮಠ ಸೋಸಲೆ ಈ ದಿವ್ಯವಾದ ಸಿಂಹಾಸನದಲ್ಲಿ ವಿರಾಜಮಾನರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಶ್ರೀಷತೀರ್ಥರ ಪೀಠಾರೋಹಣದ 10ನೆಯ ವರ್ಷದ ದಶಮಾನೋತ್ಸವದ ಸುಸಂದರ್ಭ. ಈ ಸಂದರ್ಭ ಇದು ಎಲ್ಲರಿಗೂ ಕೂಡ ಅತ್ಯಂತ ಅವಶ್ಯವಾಗಿ ಆಚರಣೆ ಮಾಡಲೇಬೇಕಾಗಿರ್ತಕ್ಕಂಥದ್ದು ಅನ್ನೋದನ್ನು ಎಲ್ಲ ಶ್ರೀಪಾದಂಗಳವರು ತೋರಿಸಿಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾರನ್ನೆಲ್ಲ ಕರಿಬೇಕು ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ಯಾರು ಇಲ್ಲದೇ ಇದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಶೋಭ ಅದು ಉಂಟಾಗೋದಿಲ್ಲ ಅಂತ ಹೇಳಿ ಪದ್ಮನಾಭ ತೀರ್ಥರ ಪರಂಪರೆಯ ಎಲ್ಲ ಯತಿಗಳನ್ನು ಇಲ್ಲಿ ಆಹ್ವಾನ ಮಾಡಬೇಕು ಅಂತ ಹೇಳಿ ಪೂಜ್ಯ ಶ್ರೀಪಾದಂಗಳವರು ಆಜ್ಞೆ ಮಾಡಿದಾಗ ಹಾಗೆ ಕರೀಲಿಕ್ಕೆ ಹೋದಾಗ ಎಲ್ಲ ಯತಿಗಳು ಕೂಡ ಈಗ ನಾಳೆ ಅಂತೂ ದರ್ಶನ ಕೂಡ ಸಿಗಲ್ಲ ಯತಿಗಳದು, ಅಷ್ಟು ಕಷ್ಟ. ಯಾಕೆಂದರೆ ನಾಳೆ ಮುದ್ರಾಧಾರಣೆ ಮಾಡಿಕೊಳ್ಳುವಂತಹ ಪರ್ವಕಾಲ. ಅಂಥ ದಿನದಲ್ಲಿ ಪರಮಪೂಜ್ಯ ನಮ್ಮ ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥರನ್ನು ಈ ಕಾರ್ಯಕ್ರಮಕ್ಕೆ ತಾವು ದಯಮಾಡಿ ಬರಬೇಕು, ಆ ಮೂಲಕ ಎಲ್ಲರನ್ನ ಹರಿಸಬೇಕು, ಈ ಕಾರ್ಯಕ್ರಮಕ್ಕೆ ಶೋಭಾಯಮಾನವನ್ನು ಉಂಟು ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಪೂಜ್ಯ ಶ್ರೀಪಾದಂಗಳವರು ಬಿಡುವಿಲ್ಲದ ಕಾರ್ಯಕ್ರಮದಲ್ಲೂ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರು ಬಂದರು ಅಂತಾದರೆ ಸಾಕು, ಒಂದು ದೊಡ್ಡ ಪಡೆ ಅದು ಹಿಂದೆ ಬಂದುಬಿಡತ್ತೆ. ಆ ಯುವ ಶಿಷ್ಯ ಗಣೋದದೆ ಅಂತ ಹೇಗೆ ಯುವ ಶಿಷ್ಯರು ಹಿಂದೆ ಹಿಂದೆ ಬರ್ತಿದ್ದರು, ಹಾಗೆ ಪೂಜ್ಯ ಶ್ರೀಪಾದಂಗಳವರು ಬಂದರೆ ಸಾಕು, ಈ ಬೆಲ್ಲಕ್ಕೆ ಹೇಗೆ ಎಲ್ಲ ಜೇನುಗಳು ಮುತ್ತಬೇಕು ಹಾಗೆ ಮುತ್ತುವಂಥದ್ದು. ಪರಮ ಪೂಜ್ಯ ಶ್ರೀಪಾದಂಗಳವರು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿಯೂ ಕೂಡ ನಮ್ಮ ಸ್ವಾಮಿಗಳವರ ಮೇಲಿನ ಅಭಿಮಾನ ಗೌರವದಿಂದ, ವ್ಯಾಸರಾಜರ ಮೇಲಿನ ಭಕ್ತಿ ಶ್ರದ್ಧೆಯಿಂದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪೂಜ್ಯ ಶ್ರೀಪಾದಂಗಳವರಿಗೆ ಶ್ರೀಮಠದ ಪರವಾಗಿ, ಎಲ್ಲ ವಿದ್ವಾಂಸರ ಪರವಾಗಿ, ಶ್ರೋತೃವರ್ಗದ ಪರವಾಗಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿಕೊಳ್ತಾ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ನಮ್ಮ ಶ್ರೀ ಮಂತ್ರಾಲಯದ ಮಠಾಧೀಶರು ಅವರು ಬಂದರೆ ಎಲ್ಲ ಪೀಠಾಧಿಪತಿಗಳು ಬಂದ ಹಾಗೆ. ಅವರು ಬಂದರು ಅಂತಾದರೆ ರಾಘವೇಂದ್ರ ಸ್ವಾಮಿಗಳು ಕೇವಲ ಒಂದು ಮಾಧ್ವರಿಗೆ ಮಾತ್ರ ಅವರು ಪೀಠಾಧಿಪತಿಗಳಾಗಿ ಬಂದವರಲ್ಲ, ಇಡೀ ಮನುಕುಲಕ್ಕೆ ಮಾಧವನ ಮಾರ್ಗವನ್ನು ತೋರಿಸ್ಲಿಕ್ಕೆ ಬಂದಂಥ ಮಹಾತ್ಮರು ಮಂತ್ರಾಲಯ ಮಠಾಧೀಶರಾದಂತಹ ಶ್ರೀ ಶ್ರೀ ಮಂತ್ರಾಲಯ ಪ್ರಭುಗಳು. ಅವರ ಸನ್ನಿಧಾನವನ್ನು ಹೊತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಅತ್ಯಂತ ವೈಭವವನ್ನು ತಂದುಕೊಟ್ಟಂತಹ ಪರಮ ಪೂಜ್ಯ ಶ್ರೀಪಾದಂಗಳವರು
ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಈ ಉಭಯ ಶ್ರೀಪಾದಂಗಳು ಕೂಡ ಉತ್ತಮವಾದ ಎತ್ತರದ ವಿದ್ಯಾಪೀಠವನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ವಿದ್ವನ್ಮಣಿಗಳನ್ನು ಆ ವಿದ್ಯಾಪೀಠದಿಂದ ಹೊರ ತರ್ತಾ ಇದ್ದಾರೆ. ಕೊಡುಗೈ ದಾನಿಗಳು ಅಂದರೆ ಕಲಿಯುಗದ ಕರ್ಣರು ಅಂದರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಕೂಡ ಅದೇನು ಲಕ್ಷ ಲಕ್ಷ ಸುಧಾ ಪಂಡಿತರು ಕಂಡದ್ದೇ ಈ ಇಬ್ಬರು ಯತಿದ್ವಯರಿಂದ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಮ ಪೂಜ್ಯ ಶ್ರೀಪಾದಂಗಳವರು ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಸನ್ನಿಧಾನದಿಂದ ಯುಕ್ತರಾಗಿ ವ್ಯಾಸರಾಜರ ಮೇಲಿನ ಭಕ್ತಿ ಮತ್ತು ಶ್ರದ್ಧೆಯಿಂದ ಮತ್ತು ಪೀಠದಲ್ಲಿ ವಿರಾಜಮಾನರಾದ ವಿದ್ಯಾಶ್ರೀಶ ತೀರ್ಥರ ಮೇಲಿನ ಗೌರವ ಭಾವದಿಂದ ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಕಾಲವನ್ನು ವ್ಯಯ ಮಾಡಿ ಇಲ್ಲಿ ತನಕ ದಯಮಾಡಿ ಬಂದದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಪರಮಪೂಜ್ಯ ಶ್ರೀಪಾದಂಗಳರ ದಿವ್ಯ ಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ ಪೂಜ್ಯ ಶ್ರೀಪಾದರನ್ನು ಈ ದಿವ್ಯ ವೇದಿಕೆಗೆ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಶ್ರೋತೃವರ್ಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೆ. ಶ್ರೀ ವ್ಯಾಸರಾಜರಿಗೆ ತಮ್ಮ ಸಮಸ್ತ ವಿದ್ಯೆಯನ್ನು ಧಾರೆ ಎರೆದು ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತ ಜಗತ್ತಿನಲ್ಲಿ ಖ್ಯಾತಿವೇತ್ತರು ಶ್ರೀ ಶ್ರೀಪಾದರಾಜ ಗುರುಸಾರ್ವಭೌಮರು. ಅಂತಹ ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರ ಪ್ರಾಚೀನ ಗುರುಕುಲ ಲೋಕಪಾವನಿ ಮಠ ಅಂತ 10,000ಕ್ಕೂ ಮಿಕ್ಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿದಂತಹ ವಿದ್ಯಾಪೀಠದ ಪೀಠ ಅದು ನಿಜವಾಗಿ ಶ್ರೀಪಾದರಾಜರ ಆ ಪೀಠ. ಅಂತಹ ಪೀಠದಲ್ಲಿ ವಿರಾಜಮಾನರಾಗಿ ಶ್ರೀ ಶ್ರೀಪಾದರಾಜರ ಆ ಪರಂಪರೆಯ ಎಲ್ಲ ಮಹಾನುಭಾವರ ದಿವ್ಯ ಸಾನ್ನಿಧ್ಯವನ್ನು ಹೊತ್ತು ಇದೀಗ ತಾನೇ ಬದ್ರಿ ಯಾತ್ರೆ ಮುಗಿಸ್ಕೊಂಡು ಗಂಗಾ ಸ್ನಾನ ಮಾಡಿ ಅಲ್ಲಿ ತಂದ ಎಲ್ಲ ಪುಣ್ಯವನ್ನು ನಮ್ಮೆಲ್ಲರಿಗೆ ಹಂಚುವ ಮೂಲಕ ಇಲ್ಲಿ ತನಕ ದಯಮಾಡಿ ಬಂದಂತಹ ಮಹಾನುಭಾವರು ಶ್ರೀ ಶ್ರೀಪಾದರಾಜ ಮಠದ ದಿವ್ಯ ಸಿಂಹಾಸನದಲ್ಲಿ ವಿರಾಜಮಾನರಾದಂತಹ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು. ಪೂಜ್ಯ ಶ್ರೀಪಾದಂಗಳವರ ಪಾದ ಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರವನ್ನು ಮಾಡಿಕೊಳ್ತಾ ಈ ದಿವ್ಯವಾದ ವೇದಿಕೆಗೆ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಶ್ರೋತೃವರ್ಗದ ಪರವಾಗಿ ಅವರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತಾ ಇದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಶ್ರೀಶ ತೀರ್ಥರ ದಶಮಾನೋತ್ಸವ ಕಾರ್ಯಕ್ರಮ. 10 ವರ್ಷದಲ್ಲಿ ಇಷ್ಟು ವಯಸ್ಸಿನಲ್ಲಿ ಏನೆಲ್ಲ ಮಾಡಬಹುದು ಅನ್ಲಿಕ್ಕೆ ಒಂದು ಮಾಡೆಲ್ ರೋಲ್ ಸನ್ಯಾಸಿಗಳಾಗಿ ಎಲ್ಲರ ಕಣ್ಣ ಮುಂದೆ ನಿಂತಹ ವಯಸ್ಸಿನಲ್ಲಿ ಮುಪ್ಪಿದ್ರು ಮನಸ್ಸಿನಲ್ಲಿ ತಾರುಣ್ಯವನ್ನು ತುಂಬಿಕೊಂಡಂತಹ ಯತಿಗಳು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಶ್ರೀಶ ತೀರ್ಥರು. ನಮ್ಮೆಲ್ಲರಿಗೆ ಒಮ್ಮೊಮ್ಮೆ ಅನಿಸೋದು ಪರಮ ಪೂಜ್ಯ ಸತ್ಯಾತ್ಮ ತೀರ್ಥರಂತೆ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರರಂತೆ ಆ ವಯಸ್ಸಿನಲ್ಲಿ ಏನಾದರೂ ವಿದ್ಯಾಶ್ರೀಶ ತೀರ್ಥರು ಬಂದಿದ್ದಿದ್ದರೆ ಇವತ್ತು ವಿದ್ಯಾಪೀಠ ಎಷ್ಟು ಫ್ಲೋರ್ ಆಗ್ತಿತ್ತು, ವಿದ್ವಾಂಸರ ಹಿಂಡು ದಂಡು ಪಡೆ ಗುಂಪು ಇವತ್ತು ಎಷ್ಟು ಇರ್ತಿತ್ತು, ಎಷ್ಟು ಯಾವುದೇ ವಿಧವಾದ ನಿರ್ವಿವಾದವಾಗಿರ್ತಕ್ಕಂಥ ಒಂದು ಮಠದ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲಬಹುದಿತ್ತು ಅನ್ನೋದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಜಂಬ ನಿಮಗೆ ಬರೋದು ಬೇಡ ಅಂತ ಹೇಳಿ ಏನೋ ನಿಮಗೆ 10 ವರ್ಷ ಸಾಕು ಒಬ್ಬರನ್ನ ಕಳಿಸ್ಕೊಡ್ತೀನಿ ನೋಡಿ ಅಂಥೇಳಿ ವ್ಯಾಸರಾಜರು ಅವರ ದಿವ್ಯವಾದ ಸಾನ್ನಿಧ್ಯ ಅನುಗ್ರಹದಿಂದಲೇ 10 ವರ್ಷಗಳ ಕಾಲ ಈ ಒಂದು ದಿವ್ಯವಾದ ಸಿಂಹಾಸನವನ್ನು ಅಲಂಕಾರ ಮಾಡಿ ಅನೇಕ ತೊಂದರೆ ತಾಪತ್ರಯ ಸ್ವಾಮಿಗಳಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಅದು ಸ್ವಾಮಿಗಳಿಗೆ ಮಾತ್ರ ಗೊತ್ತಿರುತ್ತೆ. ದೂರದಿಂದ ನೋಡೋರಿಗೆ ಏನು ಗೊತ್ತಾಗಲ್ಲ.
ಪೂರ್ಣ ಕುಂಭ ಹಿಡಿದಿದ್ದು, ಹಾರ ಹಾಕಿದ್ದು, ಛತ್ರಿ ಹಿಡಿದದ್ದು, ಅರಳು ಹಾಕಿದ್ದು, ಚಿಕ್ಕಡೆಗೆ ಊಟ ಮಾಡಿದ್ದು, ಇಷ್ಟನ್ನೇ ನೋಡಿರ್ತೀರಿ. ನಿಜವಾಗಿಯೂ ಒಂದು ದಿನ 10 ದಿನ ಸ್ವಾಮಿಗಳ ಜೊತೆ ಓಡಾಡಿದಾಗ ಆ ಸ್ವಾಮಿಗಳಾಗೋದು ಎಷ್ಟು ಕಷ್ಟ, ಅದು ವಯಸ್ಸಾದ ಕಾಲದಲ್ಲಿ ಎಷ್ಟು ಕಷ್ಟ, ಅದರ ಅರಿವು ಬರಲಿಕ್ಕೆ ಸಾಧ್ಯ. ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಈಗ ಸರಿಸುಮಾರು 80-84 ವರ್ಷಗಳು ಆಗ್ತಾ ಇರತಕ್ಕಂಥದ್ದು. ಅವರ ಈ ದಶಮಾನೋತ್ಸವ ಪೀಠಾರೋಹಣದ ಸಂದರ್ಭ ಖಂಡಿತ ಅವರು ಬೇಡ ಅಂತ, ನಂಗೆ ಬೇಡ ಅಂತ ನಾವು ಹೇಳ್ತಿರೋದು, ನಿಮಗಲ್ಲ, ಅದು ನಮಗೆ ಸಂಭ್ರಮ, ನಮಗಬ್ಬ ಅಂತ. ನಮ್ಮೆಲ್ಲರ ಶ್ರೇಯಸ್ಸಿಗಾಗಿ, ನಮ್ಮೆಲ್ಲರ ಒಳಿತಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಪೂಜ್ಯ ಶ್ರೀಪಾದಂಗಳವರಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡಾಗ ಪರಮ ಪೂಜ್ಯ ಶ್ರೀಪಾದಂಗಳವರು ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಡ್ಲಿಕ್ಕೆ ಅನುಕೂಲವನ್ನು ಪೂಜ್ಯ ಶ್ರೀಪಾದಂಗಳವರು ಮಾಡಿಕೊಟ್ಟರು. ಕೇವಲ 10 ವರ್ಷದಲ್ಲಿ 3 ಸುಧಾಮಂಗಳಗಳನ್ನು ನಡೆಸುವಷ್ಟು ವಿದ್ಯಾರ್ಥಿಗಳನ್ನು, ಅದು ಈ ಸುಧಾಮಂಗಳದಲ್ಲಿಯೇ ಒಂದು ವಿಚಿತ್ರವಾದ ಶೈಲಿ ಪರಮ ಪೂಜ್ಯ ಶ್ರೀಪಾದಂಗಳವರದು. ಸಾಮಾನ್ಯ ಸುಧಾ ಪರೀಕ್ಷೆಯನ್ನು ಕೊಡುವಾಗ ಅದಕ್ಕೆ ಸಂಬಂಧಪಟ್ಟಂತಹ ಟಿಪ್ಪಣಿಗಳು, ಅದಕ್ಕೆ ಆಕರವಾದಂತಹ ಮೂಲ ಗ್ರಂಥಗಳ ಮೇಲೆ ಪರೀಕ್ಷೆಯನ್ನು ಕೊಡೋದಾದರೆ, ನ್ಯಾಯಾಮೃತ ಚಂದ್ರಿಕಾ ಸಮೇತವಾಗಿ ಸುಧಾ ಪರೀಕ್ಷೆಯನ್ನು ಕೊಡುವಂತಹ ಮೊಟ್ಟ ಮೊದಲ ಪ್ರಯತ್ನವನ್ನು ಮೈಸೂರು ಮಹಾನಗರದಲ್ಲಿ ತಮ್ಮ 4 ಜನ ವಿದ್ಯಾರ್ಥಿಗಳಿಂದ ಕೂಡಿಕೊಂಡು ಅತ್ಯಮೋಘವಾದ ಎಲ್ಲ ಪೀಠಾಧಿಪತಿಗಳು ಎಲ್ಲರೂ ಕೂಡ ಮೆಚ್ಚುವಂತೆ ಆ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀಪಾದಂಗಳವರ ನೇತೃತ್ವದಲ್ಲಿ ನಡೆದಿರತಕ್ಕಂಥದ್ದು. ಈಗಿನ್ನೇನು 2 ಮತ್ತು 3ನೆಯ ಆ ಬ್ಯಾಚ್ನವರು ಸಿದ್ಧರಾಗ್ತಾ ಇದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮದ ತರಾತುರಿಯಲ್ಲಿಯೂ ಕೂಡ ಅವರು ಎಲ್ಲಿ ಪಾದಸ್ಪರ್ಶ ಮಾಡಿದರೂ ಸಾಕು. ನೀವೆಲ್ಲ ಹಳೆ ವ್ಯಾಸರಾಜ ಮಠ ನೋಡಿದವರು ಈ ಸ್ವಾಮಿಗಳು ಎಲ್ಲೆಲ್ಲೆಲ್ಲೆಲ್ಲಿ ಹೋಗಿ ಬಂದಿದ್ದಾರೆ. ಇವತ್ತೆಲ್ಲ ಹೈಫೈ ಮಠ ಆಗಿಬಿಟ್ಟಿದೆ. ಅದರೊಳಗೆ ಪಂಡಿತರು ಕಾಲಿಡಬೇಕಾದ್ರೆ ಯೋಚನೆ ಮಾಡಬೇಕು, ನಾವು ಎಲ್ಲಿದ್ದೀವಿ, ಏನು ಕತೆ, ಇದೇನು ಮಹೇಂದ್ರ ಭವನವೋ ಇಂದ್ರ ಭವನವೋ ಅಂತ. ಅಂತಹ ಅದ್ಭುತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ತಮ್ಮ ಪರಂಪರೆಯ ಹಿರಿಯರಿಗೆ ಅದನ್ನು ಅರ್ಪಣೆ ಮಾಡಿದ್ದಾರೆ. ಸೋಸಲೆಯಲ್ಲಿ 9 ಬೃಂದಾವನಗಳು. ಅಲ್ಲಿ ಹೋದವ್ರಿಗೆಲ್ಲ ಭಯ ಆಗ್ತಿತ್ತು, ಯಾವಾಗ ಯಾವುದು ಮೇಲಿರೋದು, ಯಾವ ಆಚಾರ ತಲೆ ಮೇಲೆ ಬೀಳುತ್ತೋ, ಬೃಂದಾವನದ ತಲೆ ಮೇಲೆ ಬೀಳುತ್ತೋ ಅಂತ. ಇನ್ನು 100 ವರ್ಷ ಅಳ್ಳಾಡಬಾರ್ದು ಹಾಗೆ ಒಂದು ಭವ್ಯವಾದ ಕಟ್ಟಡವನ್ನು ಕಟ್ಟಿದ್ದಾರೆ. ನಾವೆಲ್ಲ ಕಟ್ಟುವ ಮನೆ ಸ್ವಾರ್ಥಕ್ಕಾದರೆ, ಅವರು ಕಟ್ಟೋದು ಮನೆ ಅಲ್ಲ, ಮಠ. ಅದು ಮತ್ತೆ ನಮ್ಮೆಲ್ಲರಿಗಾಗಿ. ಹಾಗೆ ನಾಡಿನ ಅನೇಕ ಕಡೆಗಳಲ್ಲಿ ಶ್ರೀ ವ್ಯಾಸರಾಜ ಮಠದ ದಿವ್ಯವಾದ ಕಟ್ಟಡಗಳು, ಅದರ ಒಟ್ಟಿಗೆ ವಿದ್ವನ್ಮಣಿಗಳ ಪೋಷಣೆಯನ್ನು ಮಾಡ್ತಾ, ರಕ್ಷಣೆಯನ್ನು ಮಾಡ್ತಾ ತುಂಬ ಅದ್ಭುತವಾದ ಕಾರ್ಯವನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ. ಇಂತಹ ಶ್ರೀಪಾದರು ಬಹುಕಾಲ ನಮಗೆ ದರ್ಶನ ಕೊಡ್ತಾ ಇರಲಿ. ಇಂಥ ವ್ಯಾಸರಾಜರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಸಾಲದು. ಆಚಾರ್ಯರ ಕರಾರ್ಚಿತವಾದ ಪ್ರತಿಮೆಗಳನ್ನು ನಿತ್ಯದಲ್ಲಿ ಮುಟ್ಟಿ, ನಿತ್ಯದಲ್ಲಿ ಸ್ಮರಣೆ ಮಾಡ್ತಾ, ನಿತ್ಯ ಪಾಠ ಪ್ರವಚನದಲ್ಲಿ ತಲ್ಲೀನರಾದಂತಹ ಇಂತಹ ಯತಿಗಳು ಪ್ರಾರ್ಥನೆ ಮಾಡಿದರೆ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ದೊಡ್ಡವರ ಪ್ರಾರ್ಥನೆಗೆ ಭಗವಂತ ಬೆಲೆ ಕೊಡುವಷ್ಟು ನಮ್ಮ ನಿಮ್ಮ ಕರೆಗಳಿಗೆ ಓಗೊಡೋಲ್ಲ. ಆದ ಕಾರಣ ಪರಮ ಪೂಜ್ಯ ಯತಿತ್ರಯರನ್ನು ಇಲ್ಲಿಗೆ ಆಹ್ವಾನ ಮಾಡಿಕೊಂಡು ಪೂಜ್ಯ ಶ್ರೀಪಾದಂಗಳವರು ಇನ್ನೂ ಹೆಚ್ಚು ಕಾಲ ಈ ಪೀಠದಲ್ಲಿ ವಿರಾಜಮಾನರಾಗಿ ಶ್ರೀ ಟೀಕಾಕೃತ್ಪಾದರ ಆಚಾರ್ಯರ, ಪದ್ಮನಾಭ ತೀರ್ಥರ, ಟೀಕಾಕೃತ್ಪಾದರ, ವ್ಯಾಸತೀರ್ಥರೇ ಮೊದಲಾದ ಆ ಎಲ್ಲ ವಿದ್ವನ್ಮಣಿಗಳ ಗ್ರಂಥದ ಪಾಠ ಪ್ರವಚನ ಅವರ ಮೂಲಕ ಆಗಿ ಎಲ್ಲ ವಿದ್ವಾಂಸರು ಹೊರಬರಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಒಂದು ಸುಸಂದರ್ಭ ಈ ದಶಮಾನೋತ್ಸವ. ಇಂತಹ ದಶಮಾನೋತ್ಸವಕ್ಕೆ, ಅವರ ಕಾರ್ಯಕ್ರಮಕ್ಕೆ ಅವರನ್ನು ಭಕ್ತಿ ಶ್ರದ್ಧೆಗಳಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಳ್ತಾ ಪೂಜ್ಯ ಶ್ರೀಪಾದರನ್ನು ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕೇವಲ ಸನ್ಯಾಸಿಗಳು ಭಾಗವಹಿಸಿದರೆ ಸಾಲದು, ಸಮಾಜ ಭಾಗವಹಿಸಬೇಕು. ಆ ಸಮಾಜದ ಹಿರಿಯರು, ನ್ಯಾಯಾಂಗದಲ್ಲಿ ಇರ್ತಕ್ಕಂಥವರು, ಕರ್ನಾಟಕ ಹೈಕೋರ್ಟ್ ಜಡ್ಜಿನ
ಹೈಕೋರ್ಟಲ್ಲಿ ಜಡ್ಜ್ ಆಗಿರ್ತಕ್ಕಂತಹ ಶ್ರೀ ಶ್ರೀಶಾನಂದ ಅವರು ದಯಮಾಡಿ ಬಂದಿದ್ದಾರೆ. ಅವರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಈ ಶ್ರೀಮಠದ ಅಡ್ಮಿನಿಸ್ಟ್ರೇಟರ್ ಆದಂತಹ ಸುರಂಜನ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ರಾಜಕೀಯ ಧುರೀಣರಾದ ಬಸವನಗುಡಿ MLA ರವಿ ಸುಬ್ರಹ್ಮಣ್ಯಂ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಶ್ರೀಮಠ ಅದರ ಆಹ್ವಾನದ ಮೇರೆಗೆ 4 ಮಠದ ವಿದ್ವನ್ಮಣಿಗಳು ಇಲ್ಲಿ ದಯಮಾಡಿ ಬಂದಿದ್ದಾರೆ. ಆ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿಕೊಳ್ತಾ ಎಲ್ಲ ಆ ವಿದ್ವನ್ಮಣಿಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ DCX ರಾಘವೇಂದ್ರ ಅವರನ್ನು ಸ್ವಾಗತ ಕೋರ್ತಾ ಇದ್ದೇನೆ. ನಮ್ಮ ಸುಬ್ಬಣ್ಣ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಮ್ಮ ಮಠದ ಎಲ್ಲ ಬಗೆಯ ಶ್ರೇಯೋಭಿವೃದ್ಧಿಗೆ ಕಾರಣರಾದಂತಹ ನಮ್ಮ DP ಅನಂತಾಚಾರ್ಯರು ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ DP ಮಧುಸೂದನಾಚಾರ್ಯ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಅನೇಕ ಜನ ಶ್ರೋತೃವರ್ಗದವರು ಈ ಕಾರ್ಯಕ್ರಮದ ವೈಭವವನ್ನು ಕಣ್ತುಂಬಿಸಿಕೊಳ್ಳಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೀಮಠದ ಆಹ್ವಾನವನ್ನು ಮನ್ನಿಸಿ ಪೂಜ್ಯ ಸತ್ಯಧ್ಯಾನಾಚಾರ್ಯ ಕಟ್ಟಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿಕೊಳ್ತಾ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅದರಂತೆಯೇ ಮತ್ತೋರ್ವ ವಿದ್ವನ್ಮಣಿಗಳು ಶ್ರೀ ವಿದ್ಯಾಧೀಶಾಚಾರ್ಯರು ಅವರ ಪಾದಕಮಲಗಳಲ್ಲಿಯೂ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ ನಾಗಸಂಪಿಗೆ ಆಚಾರ್ಯರು ಹಾಗೂ ಮತ್ತೋರ್ವ ವಿದ್ವಾಂಸರಾದಂತಹ ಕರ್ನೂಲ್ ಶ್ರೀನಿವಾಸಾಚಾರ್ಯರು ಎಲ್ಲ ಹೆಸರನ್ನು ಹೇಳ್ತಾ ಹೋದರೆ ಪೂಜ್ಯ ಶ್ರೀಪಾದರ ಮಾತುಗಳು ಕಡಿಮೆ ಆದವು ಅನ್ನುವ ಭಯದಿಂದ, ಹೆಚ್ಚು ಮಾತಾಡಿದರೆ ಹೆಚ್ಚು ತಪ್ಪುಗಳು ಈಚೆಗೆ ಬರುತ್ತೆ ಎನ್ನುವ ಭಯದಿಂದ ಇಷ್ಟನ್ನೇ ನಿಲ್ಲಿಸಿ ಪೂಜ್ಯ 4 ಜನ ಸ್ವಾಮಿಗಳವರ ಪಾದಕಮಲಗಳಲ್ಲಿ ಮತ್ತೊಮ್ಮೆ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತಾ, ಯಾರ್ದಾದರೂ ಹೆಸರು ಹೇಳಿಲ್ಲದೆ ಇದ್ದರೆ ಹೃದಯದ ಒಳಗೆ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ನಿಮ್ಮ ಹೆಸರೆಲ್ಲ ನಮ್ಮ ಹೃದಯದೊಳಗಿದೆ ಅಂತ ತಿಳ್ಕೊಂಡು ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ತುಂಬು ವೈಭವವನ್ನು ತಂದಿದ್ದೀರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರ್ತಾ 4 ಜನ ಯತಿಗಳ ದಿವ್ಯ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರವನ್ನು ಮಾಡ್ತಾ ನನ್ನ ಈ ಸ್ವಾಗತದ 4 ನುಡಿಗಳನ್ನು ಅವರ ಪಾದಗಳಲ್ಲಿ ಅರ್ಪಣೆ ಮಾಡ್ತೇನೆ. ಸ್ವಾಗತ ಭಾಷಣವನ್ನು ನಡೆಸಿಕೊಟ್ಟಂತಹ ದಿವಾನರಾಗಿರುವಂತಹ ಬ್ರಹ್ಮಣ್ಯಾಚಾರ್ಯರಿಗೆ ಧನ್ಯವಾದಗಳು. ಈಗ ಎಲ್ಲ ಶ್ರೀಪಾದರಿಗೂ ಕೂಡ ಏಕಕಾಲದಲ್ಲಿ ಮಾಲಾರ್ಪಣೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ DP ಅನಂತಾಚಾರ್ಯರು, DP ಮಧುಸೂದನಾಚಾರ್ಯರು ಮತ್ತು ನಮ್ಮ DCX ರಾಘವೇಂದ್ರ ಅವರು, ಹೊಸಕೋಟೆ ಸುಬ್ಬಣ್ಣ ಅವರು ಇವರೆಲ್ಲರನ್ನೂ ಕೂಡ ನಾನು ಕೇಳ್ಕೊಳ್ತೇನೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಸೂನುರ್ಗರುತ್ಮಾನ್ ರಥಃ ಪೌತಶ್ಚಂದ್ರ ವಿಭೂಷಣಃ ಸುರಗುರುಶ್ಚೇಷಶ್ಚಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಫಲ ಬ್ರಹ್ಮಾ ವಾಯುಗಿರೀಂದ್ರಶೇ ದಶಮೇ ಯುಗೆ ಅಪಾಮರ್ತ್ಯಂ ಯತೀನಾಂ ಬ್ರಹ್ಮಾ ಭವತಿ ಸಾರಥಿ ಕರ್ಮಣಾ ನ ಪ್ರಜಯಾದನೇನ ತ್ಯಾಗೇನೈಕೆ ಅಮೃತತ್ವಮಾನಶೋ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ ಸನ್ಯಾಸ ಯೋಗ ಯತಯಃ ಶುದ್ಧ ಸತ್ವಾ ತೇ ಬ್ರಹ್ಮಲೋಕೆ ತು ಪರಾ
ದೇಹಾಂತಕಾಲೇ ಪರಾಮೃತ ವಿಶೇಷವಾಗಿ ಶ್ರೀಪಾದಂಗಳವರಿಗೆ ಸೇಬಿನ ಹಾರವನ್ನು ಶ್ರೀಯುತರಾದ DCX ರಾಘವೇಂದ್ರ ಅವರು ವಿಶೇಷವಾಗಿ 4 ಜನ ಶ್ರೀಪಾದಂಗಳವರಿಗೆ ಸೇಬಿನ ಹಾರವನ್ನು ಸಮರ್ಪಣೆ ಮಾಡುವ ಮೂಲಕ 4 ಜನ ಯತಿಗಳಿಗೆ ಗೌರವವನ್ನು ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ವೇದಾಂತೆ ಚ ಪ್ರತಿಷ್ಠಿತಃ. ದಯವಿಟ್ಟು ಎಲ್ಲ ಜನರಿಗೆ ಕಾಣುವಂತೆ ಅವಕಾಶವನ್ನು ಮಾಡಿಕೊಡಬೇಕು. ವೇದಿಕೆ ಮೇಲೆ ಹಿಂದಿರುವವರೆಲ್ಲರೂ ಕೂಡ ಕುಳಿತುಕೊಳ್ಳಬೇಕಾಗಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಎಲ್ಲರಿಗೆ ಕಾಣುವಂತೆ ಅವಕಾಶವನ್ನು ಮಾಡಿಕೊಡಿ. ಓಂ ಯಾಃ ಫಲಿನೀರ್ಯಾ ಫಲಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತ್ವಂ ಹಾಸಃ. ದಯವಿಟ್ಟು ವೇದಿಕೆಯ ಮೇಲಿರುವಂತಹವರು ಎಲ್ಲರಿಗೂ ಕಾಣುವುದಕ್ಕಾಗಿ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೇಳ್ತೇನೆ. ವಿಶೇಷವಾಗಿ ರಾಘವೇಂದ್ರ ಅವರು ಶ್ರೀಪಾದಂಗಳವರಿಗೆ ಈ ಮೂಲಕ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಬಹಳ ಆಸೆಯಿಂದ ಈ ಕಾರ್ಯಕ್ರಮದಲ್ಲಿ ತಮ್ಮ ಸೇವೆಯನ್ನು ತಾವು ಸಲ್ಲಿಸ್ತಾ ಇದ್ದಾರೆ. 4 ಜನ ಯತಿಗಳಿಗೆ ಸೇಬಿನ ಹಾರದ ಮೂಲಕ ಗೌರವದ ಸಮರ್ಪಣೆ ಈಗ ನಡೆದಿದೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ನಮ್ಮ ಸಮಾಜದ ಮತ್ತೋರ್ವ ಗಣ್ಯ ವ್ಯಕ್ತಿಗಳು ಚಿಕ್ಕಪೇಟೆಯ ಶಾಸಕರಾದಂತಹ ಉದಯನಿಧಿ ಗರುಡಾಚಾರ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮಕ್ಕೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಬೇಕು. ವೇದಿಕೆಯಲ್ಲಿ ಇವರೆಲ್ಲರೂ ಕೂಡ ತಮ್ಮ ಸ್ಥಳಾವಕಾಶವನ್ನು ಕೊಟ್ಟು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಮುಂದಿನ ಕಾರ್ಯಕ್ರಮ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಏನು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಸಂಸ್ಥೆ ಇದೆ, ಆ ಸಂಸ್ಥೆಗೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ DP ಮಧುಸೂದನಾಚಾರ್ಯರು ಒಂದು 10 ನಿಮಿಷಗಳ ಕಾಲ ತಾವು ಪ್ರಾಸ್ತಾವಿಕ ಒಂದು ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎರಡು ನಿಮಿಷಗಳ ಕಾಲದಲ್ಲಿ ದಯವಿಟ್ಟು ವೇದಿಕೆಯನ್ನು ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಪಾದಂಗಳವರು ಒಂದು ಬಹುದೊಡ್ಡ ಒಂದು ಅವರ ಸುಯೋಗ ಅಂತಂದರೆ 9 ವರ್ಷಗಳು ಕಳೆದು 10ನೇ ವರ್ಷಕ್ಕೆ ಪೀಠಾರೋಹಣದ ಕಾರ್ಯ ಅವರು 10ನೇ ವರ್ಷದ ಪ್ರಾರಂಭವಾಗಿದೆ. ಇನ್ನು 1 ವರ್ಷಗಳ ಕಾಲ ಈ 10ನೇ ವರ್ಷದ ಕಾರ್ಯಕ್ರಮವನ್ನು ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಾವು ದಶಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಬಹಳ ವಿಶೇಷ ಅಂದರೆ ಶ್ರೀಪಾದಂಗಳವರು 9 ವರ್ಷಗಳಲ್ಲಿ 9 ನೂತನ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿಯವರೆಗೂ. ಹಾಗೆ 9 ಕಟ್ಟಡಗಳ ರಿನೋವೇಷನ್ ಅಂದರೆ ಇರುವಂತಹ ಕಟ್ಟಡಗಳ ಜೀರ್ಣೋದ್ಧಾರವನ್ನು ಕೂಡ 9 ಮಾಡಿದ್ದಾರೆ. ಹೀಗೆ 1 ವರ್ಷಕ್ಕೆ ಒಂದು ಹೊಸ ಕಟ್ಟಡ, 1 ಕಟ್ಟಡದ ಜೀರ್ಣೋದ್ಧಾರ, ಹೀಗೆ ಅವರ 9 ವರ್ಷಗಳಲ್ಲಿ ಇಲ್ಲಿಯವರೆಗೆ ಕಾರ್ಯಕ್ರಮಗಳು ನಡೆದಿದೆ. 10ನೇ ವರ್ಷದ ಈ ಕಾರ್ಯಕ್ರಮಕ್ಕೆ ಹಾಗಾದರೆ ಇನ್ನೇನು ಮಾಡ್ತಾರೆ ಅಂತ ಒಂದು ನಮಗೆ ಆಲೋಚನೆ ಬಂದಾಗ ಇದಕ್ಕೆಲ್ಲದಕ್ಕೂ ಒಂದು ಪೂರ್ಣವಾದ 10 ಅಂತಂದರೆ ದಶ, ಅದು ಪೂರ್ಣ ಸಂಖ್ಯೆ. ಹಾಗೆ ಪೂರ್ಣದ ಒಂದು ದೊಡ್ಡದ ಕಾರ್ಯಕ್ರಮ ಅಂತಂದರೆ ಅದು ವ್ಯಾಸರಾಜರು ಕಟ್ಟಿಸಿರುವಂತಹ ಒಂದು ವ್ಯಾಸ ಸಮುದ್ರದ ಅದು ಜೀರ್ಣೋದ್ಧಾರ. ಅದು 100 ಕೋಟಿಯ ವೆಚ್ಚದಲ್ಲಿ ಅದನ್ನು ಶ್ರೀಪಾದಂಗಳವರು
ದೇವರು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಅದನ್ನು ಎಲ್ಲ ಜನರ ಒಂದು ಸಹಕಾರದೊಂದಿಗೆ, ಎಲ್ಲ ವ್ಯಾಸರಾಜ ಭಕ್ತರ ಸಹಕಾರದೊಂದಿಗೆ ಅದನ್ನು ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅದು ಕೂಡ ಇನ್ನು ಈ ವರ್ಷ ಕಳೆದು ಮುಂದಿನ ವರ್ಷಗಳಲ್ಲಿ ಅದರ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಖಂಡಿತ ಬರಬೇಕು ಅಂತ ನಾವು ಇಲ್ಲೇ ಎಲ್ಲರನ್ನ ಪ್ರಾರ್ಥನೆ ಮಾಡ್ತಿದ್ದೇವೆ. ಅದಕ್ಕೂ ಕಾರ್ಯಕ್ರಮದಕ್ಕೂ ಕೂಡ ಈ 4 ಜನ ಸ್ವಾಮಿಗಳ ಪೀಠಾಧಿಪತಿಗಳೊಟ್ಟಿಗೆ ಇನ್ನೂ ಅನೇಕ ಪೀಠಾಧಿಪತಿಗಳನ್ನು ಸೇರಿಸಿಕೊಂಡು ಆ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಕಾರ್ಯಕ್ರಮದ ಸಂಕಲ್ಪ ಇದೆ. ಇದೀಗ ಮಧುಸೂದನಾಚಾರ್ಯರು ತಮ್ಮ ಪ್ರಾಸ್ತಾವಿಕ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 4 ಜನ ಯತಿವರ್ಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, 4 ಯತಿವರ್ಯಗಳನ್ನು ನೋಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಕಲ್ಪನೆ. ಒಬ್ಬರಿಗೆ ಪುರುಷಾರ್ಥಗಳು, 4 ಪುರುಷಾರ್ಥಗಳು ಅಂತ, ಅನೇಕ ಯತಿಗಳ ಸಾನ್ನಿಧ್ಯ ಇರತಕ್ಕಂಥವರು ಅಂತ. ನನ್ನ ದೃಷ್ಟಿಗೆ 4 ವೇದ ಅಭಿಮಾನಿ ದೇವತೆಗಳು ದೇವಲೋಕದಿಂದ ಧರೆಗೆ ಬಂದಿರತಕ್ಕಂತಹ ಮಹಾಯತಿವರ್ಯರು ಇಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತಿದ್ದೇನೆ. ಇವರನ್ನು ನೋಡಲಿಕ್ಕೆ ನಾವು ಭಾವುಕರಾಗಿದ್ದೇವೆ. ಕಣ್ತುಂಬಿ ಅದನ್ನು ಹೃದಯ ತುಂಬಿ ಆ ದೃಶ್ಯವನ್ನು ನಾವು ಬಹಳ ಇಷ್ಟಪಡ್ತೇವೆ ನೋಡಲಿಕ್ಕೆ ಯಾವಾಗಲೂ ಕೂಡ. ಇಂತಹ ಒಂದು ದಶಮಾನೋತ್ಸವ ಉದ್ಘಾಟನಾ ಸಮಾರಂಭಕ್ಕೆ ಒಂದು ಪ್ರಾಸ್ತಾವನೆ ನುಡಿಯನ್ನು ಕೆಲವು ನಿಮಿಷಗಳಲ್ಲಿ ನಾನು ಮುಕ್ತಾಯ ಮಾಡ್ತೇನೆ. ನಮ್ಮ ಮಠದ ಪದ್ಧತಿಯಲ್ಲಿ ವ್ಯಾಸರಾಜರ ದರ್ಬಾರಿನ ಸಂದರ್ಭದಲ್ಲಿ ಮಠದ ಆಯವ್ಯಯಗಳನ್ನು ಒಪ್ಪಿಸುವ ಒಂದು ಪರಿಪಾಠ ಇತ್ತು. ಆ ದೃಷ್ಟಿಯಿಂದ ಈ 9-10 ವರ್ಷಗಳಲ್ಲಿ ಏನೇನು ಸ್ವಾಮಿಗಳು ಸಾಧನೆ ಮಾಡಿದ್ದಾರೆ ಅದನ್ನು ವ್ಯಾಸರಾಜರ ಅಂತರ್ಗತ ಮೂಲ ಗೋಪಾಲಕೃಷ್ಣ ದೇವರಲ್ಲಿ ಅರ್ಪಣೆ ಮಾಡತಕ್ಕಂತಹ ಒಂದು ಸನ್ನಿವೇಶ. 10 ವರ್ಷದ ಹಿಂದೆ ಸ್ವಾಮಿಗಳಿಗೆ 75 ವರ್ಷ. ಆಶ್ರಮ ಸ್ವೀಕಾರ ಮಾಡುವ ಆ ಸಂದರ್ಭದಲ್ಲಿ ಮನೆಯಲ್ಲಿ ತುಂಬ ಒಂದು ಆತಂಕದ ಒಂದು ವಾತಾವರಣ ಇತ್ತು. ಯಾರಿಗೂ ಕೂಡ ಬೇಡವಾದ ಈ ಪ್ರಕ್ರಿಯೆ ಇದು. ಎಲ್ಲ ಮನೆಯಲ್ಲಿ ಇದನ್ನು ಬಹಳ ವಿರೋಧ ಮಾಡಿದ್ವಿ ನಾವೆಲ್ಲರೂ ಕೂಡ. ಇದು ಹೋಗಬಾರ್ದು, ತಾವು ಈ ಇಳಿ ವಯಸ್ಸಿನಲ್ಲಿ ಇಲ್ಲೇ ಇರಬೇಕು ಅಂತ. ವ್ಯಾಸರಾಜ ಚಿತ್ತ ಮತ್ತೊಂದಿತ್ತು. ಹಾಗಾಗಿ ಅವರು ಅನಿವಾರ್ಯವಾಗಿ ಮಠಕ್ಕೆ ಬಂದರು. ಬಂದಾಗ ಮಠದ ಪರಿಸ್ಥಿತಿ ಬಹಳ ಹದಗೆಟ್ಟಿತ್ತು, ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿತ್ತು. ಆಶ್ರಮ ಆಗಿರ್ತಕ್ಕಂತಹ ದಿನ ಇನ್ನೂ ಕಣ್ಣಿಗೆ ಕಟ್ತಾ ಇದೆ. ಆವಾಗ ರಾತ್ರಿ ಆಶ್ರಮ ಆಯಿತು, ಎಲ್ಲ ಆಯಿತು. ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ಸ್ವಾಮಿಗಳನ್ನು ಯಾರು ನೋಡ್ಕೊಳ್ಬೇಕು ಅಂತ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಬಹಳ ದುಃಖ ಆಯಿತು ಆ ಸಂದರ್ಭದಲ್ಲಿ. ಏನು ಮಾಡಬೇಕು, ಹಾಸಿಗೆ ಇದಿರಲಿಲ್ಲ. ಮಾರನೇ ದಿನ ಆಚಮನಕ್ಕೆ ಯಾವುದೂ ಪರಿಕರಗಳು ಸರಿಯಾಗಿರಲಿಲ್ಲ. ಅಂತಹ ಪರಿಸ್ಥಿತಿ. ಮಠದಲ್ಲಿ ಪೂಜೆ ಮಾಡಲಿಕ್ಕೆ ಕೇವಲ ಗೃಹಸ್ಥರು ಇಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದಂಥ 12 ಸಾಲಿಗ್ರಾಮ ಇತ್ತು. ಇವತ್ತು 106 ಸಾಲಿಗ್ರಾಮಗಳು ಸ್ವಾಮಿಗಳ ತಪಶಕ್ತಿಯಿಂದ ಬಂದಿದೆ. ಆ ಸಂದರ್ಭದಲ್ಲಿ ಇನ್ನೂ ನೆನಪಿದೆ, 1 ವಾರ ಆಗಿತ್ತು. ಆಗ ಆ ಪೂಜಾ ಆನ್ಹಿಕ ಪೆಟ್ಟಿಗೆಯನ್ನು ನಮ್ಮ ವೆಂಕಣ್ಣ ಅಂತ ನಮ್ಮ ಮಠದ ಶಿಷ್ಯರು ಅವರು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ರು. ಹಾಗಾಗಿ ಒಂದೊಂದು ಹೀಗೆ ವ್ಯವಸ್ಥೆ ಮಾಡಿಕೊಂಡು ಆ ಪರಿಸ್ಥಿತಿ ಬಹಳ ಪರಿಸ್ಥಿತಿ ಗಂಭೀರವಾಗಿತ್ತು. ಆ ಸ್ಥಿತಿಯಲ್ಲಿ ಅಲ್ಲಿಂದ ಪ್ರಾರಂಭವಾದ
ಸ್ವಾಮಿಗಳ ಒಂದು ಆಶ್ರಮ ಜೀವನ ಒಂದೇ ಸ್ವಾಮಿಗಳು ಹೇಳ್ತಾ ಇದ್ರು. ಅನೇಕ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಒಂದು ಸ್ಕೆಚ್ ಮಾಡಿದ್ರು, ಒಟ್ಟಾರೆ ಏನು ಮಾಡಬೇಕು ಮಠದ ಅಭಿವೃದ್ಧಿಗೋಸ್ಕರ ಅಂತ. ಅದನ್ನು ಮಾಡಿದಾಗ ಒಂದೊಂದು ಕ್ಷಣವೂ ನನಗೆ ಬಹಳ ಮೌಲ್ಯವಾಗಿರ್ತಕ್ಕಂಥದ್ದು. ಯಾರೂ ಅದನ್ನು ತಡ ಮಾಡಬಾರ್ದು, ಅದನ್ನು ಬಹಳ ಮುಖ್ಯವಾಗಿ ಗಮನಿಸಿ ಅದನ್ನು ಆಚರಣೆಗೆ ತರಬೇಕು ಅಂತ ಆದೇಶ ಮಾಡಿದರು. ಹಾಗಾಗಿ ಮೊಟ್ಟ ಮೊದಲಿಗೆ ನಮ್ಮ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ವಿದ್ಯಾಪೀಠ ಸ್ಥಾಪನೆ ಮಾಡಿದರು. ವ್ಯಾಸತೀರ್ಥ ವಿದ್ಯಾಪೀಠ ಪ್ರಾರಂಭ ಮಾಡಿದರು. ಅದರ ಜೊತೆಗೆ ವ್ಯಾಸರಾಜರ ಮತ್ತು ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಒಂದು ಗ್ರಂಥಗಳು, ಅಪ್ರಕಟಿತವಾದ ಗ್ರಂಥಗಳು, ಸಂಶೋಧನಾತ್ಮಕವಾದ ಕೃತಿಗಳು ಹೊರಗೆ ಬರಬೇಕೆಂಬ ಉದ್ದೇಶದಿಂದ ಸಂಶೋಧನಾ ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿದ್ರ. ಜೊತೆಗೆ ಹೀಗೆ ಅಲ್ಲಿಂದ ಪ್ರಾರಂಭವಾದ ಸ್ವಾಮಿಗಳ ನಡಿಗೆ ಹೊಸ ಒಂದು ಕಟ್ಟಡಗಳ ನಿರ್ಮಾಣ ಪ್ರಾರಂಭ ಆಗಬೇಕು ಅಂತ ಯೋಜನೆ ಮಾಡಿದರು. ಮೊಟ್ಟ ಮೊದಲಿಗೆ ಸೋಸಲೆಯಲ್ಲಿ ನಮ್ಮ ಮೂಲ ಸ್ಥಾನ 8 ವೃಂದಾವನಗಳಿರ್ತಕ್ಕಂತಹ ದಿವ್ಯ ಮಹಾನುಭಾವರ ಸಾನ್ನಿಧ್ಯ ಇರತಕ್ಕಂಥದ್ದು. ಅಲ್ಲಿ ಹೋಗಿ ನೋಡಿದಾಗ ಬಾವಲಿಗಳು ಅಥವಾ ಹಾವುಗಳು ಸಂಚಾರ ಮಾಡ್ತಕ್ಕಂತಹ ಒಂದು ಸ್ಥಿತಿ ಇತ್ತಲ್ಲಿ. ಒಮ್ಮೆ ನೋಡ್ತೀವಿ, ಅಲ್ಲಿಂದ ಫೋನ್ ಬಂತು ಬೆಳಿಗ್ಗೆ, ಒಂದು ಭಾಗ ಬಿದ್ದು ಹೋಗ್ಬಿಟ್ಟಿದೆ, ನೀವು ತಕ್ಷಣವೇ ಏನಾದ್ರು ಮಾಡಬೇಕು ಅಂತ. ಸ್ವಾಮಿಗಳು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಗುರುಗಳ ಒಂದು ಚೆನ್ನಾಗಿ ರಕ್ಷಣೆ ಕೊಟ್ಟರೆ ಉಳಿದ ಎಲ್ಲವೂ ಕೂಡ ಸುಗಮವಾಗಿ ಆಗತ್ತೆ ಎಂಬ ದೃಷ್ಟಿಯಿಂದ ಮೊಟ್ಟ ಮೊದಲಿಗೆ ಸೋಸಲೆಯ ಗುರುಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಒಂದು ದಿವ್ಯವಾದ ಅದ್ಭುತವಾದ ಒಂದು ಭವನವನ್ನು ನಿರ್ಮಾಣ ಮಾಡಿದರೆ ಅದಕ್ಕೆ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಪ್ರಾರಂಭ ಆಯಿತು. ಆನಂತರದಲ್ಲಿ ತಿರುಮಕೂಡ್ಲು ಮೊನ್ನೆ ತಾನೇ ಉದ್ಘಾಟನೆ ಆಗಿದೆ. 7 ಕೋಟಿ ರೂಪಾಯಿ ವೆಚ್ಚದ ತಿರುಮಕೂಡ್ಲು ಆನೆಗೊಂದದಲ್ಲಿ ದಿವ್ಯವಾದ ಅದ್ಭುತವಾದ ಸುಂದರವಾದ ಒಂದು ಭವನ, ಎಲ್ಲ ಯಾತ್ರಾರ್ಥಿಗಳಿಗೆ ಭಕ್ತರಿಗೆ ಅನುಕೂಲಕ್ಕೋಸ್ಕರ ಒಂದು 5 ಕೋಟಿ ರೂಪಾಯಿಯಲ್ಲಿ ವೆಚ್ಚವಾಗಿರ್ತಕ್ಕಂತಹ ಒಂದು ದಿವ್ಯವಾದ ಭವನ. ಪೆನಕೊಂಡದಲ್ಲಿ ಊರಿನಲ್ಲಿ ಒಂದು ದೇವಸ್ಥಾನ, ವ್ಯಾಸರಾಜರ ಪ್ರತಿಷ್ಠಿತವಾದ ದೇವಸ್ಥಾನ, ಅದು ಪೂರ್ತಿ ಬಿದ್ದು ಹೋಗಿತ್ತದು, ಏನೂ ಇರಲಿಲ್ಲ. ಅಲ್ಲಿ ಹೋಗಬೇಕಾದ್ರೆ ತಲೆ ಮೇಲೆ ಎಲ್ಲಿ ಬೀಳುತ್ತೆ ಅನ್ನೋ ಸ್ಥಿತಿಯಲ್ಲಿತ್ತು. ಅಂತಹದ್ದನ್ನು ಇನ್ನೇನು ಮುಂದಿನ ತಿಂಗಳು ಚಾತುರ್ಮಾಸ್ಯ ಮುಗಿದ ನಂತರ ಅದನ್ನು ಉದ್ಘಾಟನೆಗೆ ಅನುವಾಗಿದೆ. ಕಲ್ಲಿನ ಕಟ್ಟಡ, ಇನ್ನು 1000 ವರ್ಷವರೆಗೂ ಏನೂ ಆಗೋದಿಲ್ಲ ಅಂತಹ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಪೆನಗೊಂಡದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದ್ದು. ತುಮಕೂರಿನಲ್ಲಿ 1.5 ಕೋಟಿ ರೂಪಾಯಿ ವೆಚ್ಚದ ಒಂದು ಮಠ, ಅಲ್ಲೂ ಕೂಡ ಜೀರ್ಣೋದ್ಧಾರ ಪರಿಸ್ಥಿತಿಯಲ್ಲಿತ್ತು, ಅದು ಕೂಡ ಉದ್ಘಾಟನೆ ಆಗಿದೆ. ಚೆನ್ನೈಯಲ್ಲಿ ಮಠದ ಪರಿಸ್ಥಿತಿಯು ಹಾಗೇ ಇತ್ತು. 3 ಕೋಟಿ ವೆಚ್ಚದ ಚೆನ್ನೈ ಮಠವನ್ನು ನಿರ್ಮಾಣ ಮಾಡಿದೆ. ಹೋದ ತಿಂಗಳು ಉದ್ಘಾಟನೆ ಆಗಿರತಕ್ಕಂಥದ್ದು ಕುಂಭಕೋಣದಲ್ಲಿ 6 ಕೋಟಿ ವೆಚ್ಚದ ಭವ್ಯ ಭವನ ನಿರ್ಮಾಣ ಆಗಿದೆ. ಶ್ರೀಮುಷ್ಣಲ್ಲಿ 80 ಲಕ್ಷದ ಒಂದು ಯಾತ್ರಾರ್ಥಿಗಳಿಗೆ ಒಂದು ಸೌಕರ್ಯಕ್ಕೋಸ್ಕರ ಒಂದು ಭವನವನ್ನು ನಿರ್ಮಾಣವಾಗಿದೆ.